ಅಸ್ಸಲಾಮು ಅಲೈಕುಂ. ನಮಸ್ಕಾರ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಇವತ್ತಿನ ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ. ತುಂಬಾನೇ ಒಂದು ಸುದ್ದಿಯಾಗಿರ್ತಕ್ಕಂಥ, ಸದ್ದು ಮಾಡಿರ್ತಕ್ಕಂಥ, ಅಪಸ್ವರಗಳನ್ನು ಕೇಳಿ ಬಂದಿರತಕ್ಕಂಥ ಒಂದು ವಿಷಯವನ್ನು ನಾನು ಮಾತನಾಡಬೇಕು, ಜನರಿಗೆ ಸತ್ಯವನ್ನು ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಬಂದಿದ್ದೇನೆ. ಇದು ತುಂಬಾನೇ ಅವಶ್ಯಕವಾಗಿರ್ತಕ್ಕಂಥದ್ದು. ಜನರಲ್ಲಿರ್ತಕ್ಕಂತಹ ಒಂದು ಸೂಕ್ಷ್ಮವಾದ ಭಾವನೆಗಳನ್ನು ಅದನ್ನು ಬೇಕಂತಲೇ ಕೆದಕಿ ಈ ಸಮಾಜದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿಸಬೇಕು. ಅಸಮಾನತೆ ಏನು ಸಮಾಜದಲ್ಲಿ ಇದೆ ಅದನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗ್ಬೇಕು. ಅಸಮಾನತೆ ಇನ್ನೂ ಭವ್ಯವಾಗಿ ಬೆಳೆಯಬೇಕು ಅನ್ನುವಂಥ ಕೆಲವೊಂದು ದುರುದ್ದೇಶಗಳು ಇಟ್ಟುಕೊಂಡು ಬರುವಂತಹ ಒಂದು ಏನು ಕೆಲವು ವಿಷಯಗಳಿದಾವೆ. ಆ ವಿಷಯವನ್ನು ಇಟ್ಟುಕೊಂಡು ನಾನು ವಿಶೇಷವಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೀವು ಪೂರ್ಣ ವಿಡಿಯೋವನ್ನು ನೋಡಿ ಸ್ಪಷ್ಟವಾಗಿ ನಿಮಗೆಲ್ಲ ಚಿತ್ರಣ ಅರ್ಥ ಆಗುತ್ತೆ. ಯಾಕಪ್ಪ ಈ ವಿಡಿಯೋ ಅಂದ್ರೆ, ಈ ದಸರಾ ಒಂದು ಹಬ್ಬದ ಸಲುವಾಗಿ ಈ ದಸರಾ ಉದ್ಘಾಟನೆಗೆಂದು ಬಾನು ಮುಷ್ತಾಕ್ ಬಂದಿರತಕ್ಕಂಥದ್ದೇ. ಇದು ಬಾನು ಮುಷ್ತಾಕ್ ಅವರು ಏನು ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನು ಗೆಸ್ಟ್ ಆಗಿ ಕರೆದಿದ್ದಾರೆ. ಇದನ್ನ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೆದಿವೆ. ಅದಕ್ಕೆ ಅಪಸ್ವರಗಳು ಕೇಳಿ ಬರ್ತಾ ಇದಾವೆ. ಯಾಕೆ ಅಪಸ್ವರಗಳು ಕೇಳಿ ಬರ್ಬೇಕು ಅಂತ ನನ್ನ ಒಂದು ವಿಷಯ. ಯಾಕೆ ಕೇಳಿ ಬರ್ಬೇಕು, ಯಾಕೆ ಅವರನ್ನು ಆಹ್ವಾನ ಮಾಡಬಾರ್ದು, ಏನ್ ಸಮಸ್ಯೆ ಇದೆ, ಏನ್ ಮುಸ್ಲಿಂ ಮಹಿಳೆ ಇದ್ದಾರೆ ಅಂತ ಸಮಸ್ಯೆನೋ, ಏನು ಮಹಿಳೆ ಇದ್ದಾರೆ ಅಂತ ಸಮಸ್ಯೆನೋ, ಯಾಕೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಜಗತ್ತಿನದಾದ್ಯಂತ ಈ ಕನ್ನಡ ಭಾಷೆಯನ್ನು, ಕನ್ನಡದ ನೆಲ ಜಲದ ಒಂದು ಏನು ಭವ್ಯವಾದ ಇದರ ಒಂದು ಇತಿಹಾಸವಿದೆ ಅದನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ. ಅಂತ ಪರಿಚಯಿಸಿರ್ತಕ್ಕಂತಹ ಈ ಮಹಿಳೆಯ ಬಗ್ಗೆ ಮಾಡಬೇಡ, ಈ ತರ ಅವರನ್ನು ಉದ್ಘಾಟಕರನ್ನಾಗಿ ಕರೆಯಬಾರದಿತ್ತು ಅಂತ ಅಪಸ್ವರಗಳು ಕೇಳಿ ಬರ್ತಾ ಇದ್ದೇವೆ. ಯಾಕೆ ಕರೆಯಬಾರದು? ಕನ್ನಡದ ನಾಡು ನುಡಿ, ಕನ್ನಡದ ಜಲ ರಕ್ಷಣೆ, ಕನ್ನಡದ ನೆಲದ ರಕ್ಷಣೆ, ನಮ್ಮ ಪ್ರಾಂತೀಯ ಸಮಸ್ಯೆಗಳು ಬಂದಾಗ ನಾನೊಬ್ಬ ಕನ್ನಡಿಗನಾಗಿ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಬಂದಿರತಕ್ಕಂಥದ್ದು ಅದೇ. ಅದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕೆಲವರಿಗೆ ಅನಿಸ್ಬಹುದು, ಏನಪ್ಪಾ ಇದು ಕಾಂಟ್ರವರ್ಷಿಯಲ್ ಆಗಿರ್ತಕ್ಕಂಥ ವಿಷಯವನ್ನು ಇವತ್ತು ಹೇಳ್ತಾ ಇದ್ದೀನಿ, ಇಷ್ಟೊಂದು ದಿನ ಈ ವಿಡಿಯೋಗಳು ಇವನ ಹತ್ರ ಇರಲೇ ಇಲ್ಲ ಅಂತ ಹೇಳಿ. ಬಟ್ ಐ ಹ್ಯಾವ್ ಟು ಬಿ ಟೆಲ್ ಇಟ್. ಕಾಂಟ್ರವರ್ಷಿಯಲ್ ಇದೆ, ಅದನ್ನ ಇನ್ನೂ ಕಾಂಟ್ರವರ್ಷಿಯಲ್ ಮಾಡಬೇಕು ಅಂತ ಅಥವಾ ಏನೋ ಒಂದು ಇದರಲ್ಲಿಂದ ಮೈಲೇಜ್ ತಗೋಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇಲ್ಲ. ಇದನ್ನು ಮಾಡ್ತಾ ಇರೋದು ಸತ್ಯವನ್ನು ಬರಬೇಕು. ನಾವು ಪ್ರಶ್ನೆಗಳನ್ನು ಕೇಳಲೇಬೇಕು. ಯಾಕೆ ನಾವು ಪ್ರಶ್ನೆ ಕೇಳಬಾರ್ದು ಹೇಳಿ? ಯಾಕೆ ಕೇಳಬಾರ್ದು? ಕೇಳಲೇಬೇಕು ಸ್ವಾಮಿ, ಕೇಳಲೇಬೇಕು. ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ಭಾರತೀಯನು ಎಲ್ಲಿ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳ ವಿರುದ್ಧ ನಾವು ಪ್ರಶ್ನೆಗಳನ್ನು ಕೇಳಲೇಬೇಕು. ನಮ್ಮ ಹತ್ರ ಒಂದು ಆತ್ಮಸಾಕ್ಷಿ ಅನ್ನೋದು ಇದ್ದಿದ್ದೇ ಆಗಿದ್ರೆ ನಮಗೆ ಅದು ನಮಗೆ ಪ್ರಶ್ನೆ ಕೇಳ್ತಾ ಇರತ್ತೆ. ಅದಕ್ಕಾಗಿನಾದ್ರೂ ನಾವು ಪ್ರಶ್ನೆಗಳನ್ನು ಕೇಳಬೇಕು. ನಾವು ಒಂದು ಆತ್ಮಸಾಕ್ಷಿಗಾದ್ರೂ ಒಂದು ಏನಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ಅದ್ರ ಸಲುವಾಗಾದ್ರೂ ನಾವು ಪ್ರಶ್ನೆಗೆ ಉತ್ತರ ಕೇಳ್ಬೇಕು. ಅದಕ್ಕಾಗಿ ನಾನು ವಿಷಯಕ್ಕೆ ಬರ್ತೇನೆ. ಅವರಿಗೆ ಉದ್ಘಾಟಕರನ್ನಾಗಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಮಾಡಬಾರ್ದು? ಕನ್ನಡ ಅನ್ನುವಂಥದ್ದು ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಮತ್ತು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರ ಆಸ್ತಿ. ಅದು ಯಾರಪ್ಪನ ಸ್ವತ್ತು ಅದಲ್ಲ. ಇದು ಮೊದಲು ಅರ್ಥ ಮಾಡ್ಕೊಳ್ಳಿ. ಈ ಕನ್ನಡವನ್ನು ಬೆಳೆಸಲಿಕ್ಕೆ ಕೇವಲ ಕೆಲವೊಬ್ರು ಒಂದು ವರ್ಗ ಅಥವಾ ಒಂದು ಸಮಾಜ ಅಥವಾ ಒಂದು ಜಾತಿ, ಒಂದು ಧರ್ಮ ಯಾವುದೂ ಕಾರಣ ಇಲ್ಲ. ಈ ಕನ್ನಡವನ್ನು ಒಗ್ಗೂಡಿಸಲು, ಈ ಕನ್ನಡದ ಒಂದು ಪ್ರಾಂತ್ಯವನ್ನು ಒಗ್ಗೂಡಿಸಲು ಇಡೀ ಒಂದು ಹೋರಾಟ ಏನಿತ್ತು, ಆ ಹೋರಾಟದಲ್ಲಿ ಪ್ರತಿಯೊಂದು ಜಾತಿಯ, ಧರ್ಮದ, ಪ್ರತಿಯೊಂದು ವಲಯದ, ಈ ಪ್ರತಿಯೊಂದು ಸಮಾಜದ, ಪ್ರತಿಯೊಂದು ಧರ್ಮದ ವ್ಯಕ್ತಿಗಳ ಅದ್ಭುತವಾಗಿರ್ತಕ್ಕಂತಹ ಒಂದು ತಮ್ಮ ತನುಮನ ಧನ ಎಲ್ಲವನ್ನೂ ಅರ್ಪಿಸಿದ್ದಾರೆ. ಆವಾಗ ಹೋಗಿ ಕನ್ನಡದ ಏಕೀಕರಣವಾಗಿದೆ. ಕನ್ನಡ ಅನ್ನುವುದು ಈಗಿನ ಒಂದು ಯುವಕರಿಗೆ ಅರ್ಥ ಆಗ್ಲಿಕ್ಕೆ ಬಂದಿದೆ. ಅದನ್ನು ಬಿಟ್ಟು ಇದೇನೇನೋ ಹೇಳ್ಕೊತಾ ಇದ್ದಾರೆ. ನೀವು ಬಳೆ ಉಟ್ಕೊಂಡು ಬರ್ಬೇಕು, ಸೀರೆ ಹಾಕೊಂಡು, ನೀವು ಕುಂಕುಮ ಇಟ್ಕೊಂಡು, ಅರ್ಶನ ಇಟ್ಕೊಂಡು ಬಂದು ಪೂಜೆ ಮಾಡ್ಬೇಕು ಅಂತ ಮಾನ್ಯರು ಹೇಳ್ತಾರೆ. ಬೆತ್ತಲೆ ಜಗತ್ತು ಬರೆಯುವಂತ ನೀವೇ ಬೆತ್ತಲಾಗುವಂತ ಸಮಯ ಬಂದಿದೆ. ಅದಕ್ಕಾಗಿ ಬಹುಶಃ ನಿಮ್ಗೆ ಟಿಕೆಟ್ ಸಿಗದಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕೆ ಈ ರೀತಿ ಹೇಳ್ತೀರಾ? ಹಿಂದೊಮ್ಮೆ 2012ರಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬ್ರು CM ಇದ್ರು. ಆವಾಗ ಅವರು ಬರಗೂರು ರಾಮಚಂದ್ರಪ್ಪ ಅವರನ್ನ ಆಹ್ವಾನ ಮಾಡಿದ್ರು. ಅವರು ಕೂಡ ಬಂದು ಅವ್ರು ಬಂದು ಪೂಜೆನೂ ಮಾಡ್ಲಿಲ್ಲ, ಪುಷ್ಪಾರ್ಚನೆನೂ ಮಾಡ್ಲಿಲ್ಲ, ಯಾವುದೇ ರೀತಿ ಪೂಜೆ ಪುನಸ್ಕಾರಗಳನ್ನು ಅವರು ನೆರವೇರಿಸಲಿಲ್ಲ. ಹಾಗೆ ಬಂದು ತಮ್ಮ ಏನು ಕರ್ತವ್ಯ ಇದೆ ಅದನ್ನು ಮಾಡಿ ಹೋಗ್ಬಿಟ್ರು. ಹಿ ಇಸ್ ಅ ಗೆಸ್ಟ್, ಶಿ ಇಸ್ ಎ ಗೆಸ್ಟ್. ಹಿ ವಾಸ್ ಎ ಗೆಸ್ಟ್ ದಟ್ ಟೈಮ್, ಶಿ ಇಸ್ ನೌ ಎ ಗೆಸ್ಟ್. ಗೆಸ್ಟ್ ಕೆಲಸ ಏನ್ರಿ? ಅವ್ರು ಬಂದು ಪೂಜಾರ್ಚನೆ ಮಾಡಬಹುದು,
ಮಾಡದೇ ಇರಬಹುದು. ಪೂಜೆಯನ್ನು ಮಾಡಲಿಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿರ್ತಾರೆ ಪೂಜಾರಿ ಅವರು, ಅದನ್ನ ಅವರು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸಮಸ್ಯೆ ಏನಿದೆ? ಇಲ್ಲ ಇವರು ಭುವನೇಶ್ವರಿಯನ್ನು ತಾಯಿ ಎಂದು ನಂಬ್ತಾರ, ದೇವರಂದು ನಂಬ್ತಾರ. ಯಾಕೆ ಸ್ವಾಮಿ? ನಂಬೋರೇ ಬರ್ಬೇಕಾ? ನಿಮ್ಮ ಅರ್ಥ ಏನು? ಅರ್ಥನೇ ಆಗ್ತಿಲ್ಲ. ನಿಸಾರ್ ಅಹಮದ್ ಅವರು ಒಂದು ಪ್ರಖ್ಯಾತರಾಗಿರ್ತಕ್ಕಂತಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಇರತಕ್ಕಂತ ಗಿರೀಶ್ ಕಾರ್ನಾಡ್ ಅವರನ್ನು ಈ ಹಿಂದೆ ಆಹ್ವಾನಿಸಲಾಗಿತ್ತು. ಅವರು ಹಿಂದೂ ಬ್ರಾಹ್ಮಣರು. ಅವರು ಕೂಡ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಲಿಲ್ಲ, ಪುಷ್ಪಾರ್ಚನೆಯನ್ನು ಮಾಡಲಿಲ್ಲ, ಯಾವುದೇ ರೀತಿ ಅಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಯಾರು ಅನ್ಕೊಂಡಿದ್ದಾರೆ ಅದನ್ನ ಅವ್ರು ಮಾಡ್ಲಿಲ್ಲ. ಅದಕ್ಕೆ ಸಮಸ್ಯೆ ಏನಿದೆ? ಅವ್ರು ಬೇಕಂದ್ರೆ ಬಾನು ಮುಸ್ತಾಕ್ ಅವ್ರು ಮಾಡಿರ್ತಾರೆ, ಇಲ್ಲ ಬಿಟ್ಟಿರ್ತಾರೆ. ಇದನ್ನು ಇಷ್ಟೊಂದು ದೊಡ್ಡ ವಿಷಯವನ್ನಾಗಿ ಮಾಡೋದೇನಿದೆ? ಇನ್ನೊಂದು ವಿಚಿತ್ರವಾಗಿ ಕೇಳಿ ಬರ್ತದೆ. ಮೈಸೂರಿನ ಕಥೆಗಳನ್ನು ಹೇಳುವಂತಹ ಒಬ್ಬ ಹೆಸರಾಂತ ಮಹೇಂದ್ರ ಕುಮಾರ್, ನಾನ್ ನಿಮ್ಮ ಮಹೇಂದ್ರ ಕುಮಾರ್ ಅಂತ ಬರ್ತಾರೆ, ಅವರು ಹೇಳ್ತಾರೆ ಗೂಗಲ್ ನೋಡ್ಕೊಂಡ್ಬಿಟ್ಟು. ಏನ್ ಹೇಳ್ತಾರೆ? ಬಾನು ಮುಸ್ತಕ್ ಅವ್ರಿಗೆ ಸಿಕ್ಕಿದ್ದು ಸರಿ ಇಲ್ಲ, ನಿಜವಾಗಿ ಸಿಕ್ಕಿದ್ದು ದೀಪಾ ಬಸ್ತಿ ಅವರಿಗೆ ಸಿಕ್ಕಿದೆ ಅಂತ ಇದೆ. ಏನ್ರಿ ನೀವು ಹೇಳ್ತಾ ಇರೋದು? ನಿಮ್ಮನ್ನ ನಾವು ಫಾಲೋ ಮಾಡ್ತಾ ಇದ್ವಿ, ನಿಜವಾಗ್ಲೂ ಮಹೇಂದ್ರ ಸರ್ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ವು. ಯು ಆರ್ ರಿಯಲಿ ನಮ್ಗೆಲ್ಲ ಇನ್ಸ್ಪಿರೇಷನ್ ಇದ್ರಿ. ಆದ್ರೆ ನೀವು ಈ ರೀತಿ ಹೇಳ್ತೀರಾ, ಇಷ್ಟೊಂದು ನಿಮ್ಗೆ ಕಡಿಮೆ ನಾಲೆಜ್ ಅಂತ ನನ್ಗೇನು ಅನಿಸ್ತಾ ಇಲ್ಲ. ಇದ್ರ ಹಿಂದೆ ಮೋಸ್ಟ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದೆಯೋ, ಯಾರ್ದೋ ಫೋರ್ಸ್ ಇದೆಯೋ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮೋಸ್ಟ್ಲಿ ಇರಬಹುದೇನೋ. ದೀಪಾ ಬಸ್ತಿಯವರು ಮಾಡಿರ್ತಕ್ಕಂಥದ್ದು ಅನುವಾದ ಅನ್ನೋದು ನಿಮಗ್ ಗೊತ್ತಿಲ್ವೇ? ಇಡೀ ಜಗತ್ತಿಗೆ ಗೊತ್ತು. ಈ ರೀತಿ ಹೇಳಿದ್ ಕೇಳಿದ್ರೆ ಕನ್ನಡಿಗರಿಗೆ ಬುದ್ಧಿನೇ ಇಲ್ಲ ಅಂತ ಅನ್ಸುತ್ತೆ. ನೀವ್ ಹೇಳ್ತಾ ಇರೋದಕ್ಕೆ ನಿಮ್ಮಂತ ಕೆಲವೊಬ್ರು ಹೇಳೋದ್ರಿಂದ ಸಮಸ್ಯೆಗಳು ಏನೇನು ಕ್ರಿಯೇಟ್ ಆಗ್ತವೆ, ಅದನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ನೀವು. ಹೀಗಲ್ಲ. ದೀಪಾ ಬಸ್ತಿಯವರೇ ಇಲ್ಲ ಬಾನು ಮುಸ್ತಾಕ್ ಮುಸ್ಲಿಮ್ಸು, ನಾನು ಅದನ್ನ ಅನುವಾದ ಮಾಡೋದಿಲ್ಲ ಅಂದ್ರೆ ಚೆನ್ನಾಗಿರ್ತದ? ಇಲ್ಲ ರೀ, ನಾವೆಲ್ಲರೂ ಕೂಡ್ಕೊಂಡು ಹೋಗ್ಬೇಕು. ಎಷ್ಟೋ ಸಲ ಮಹೇಂದ್ರ ಸರ್ ನೀವು ಹೇಳಿದ್ರ, ಮತ್ತೆ ಈ ರೀತಿ ಯಾಕೆ ನಿಮ್ಗೆ ಸಮಸ್ಯೆ ಆಗಿದೆ? ಅರ್ಥ ಆಗ್ತಿಲ್ಲ ನನ್ಗೆ. ದೀಪಾ ಬಸ್ತಿಯವರು ಇನ್ನೂ ಮಾಡ್ಲಿ. ಅವ್ರಿಗೆ ಲಾಸ್ಟ್ ಇಯರ್ ಕೂಡ ಒಂದು ಪ್ರಶಸ್ತಿ ಬಂತು. ಅದ್ರ ಬಗ್ಗೆ ಯಾರಾದ್ರೂ ಸಂಭ್ರಮ ಮಾಡಿದ್ರ? ಅದ್ರ ಬಗ್ಗೆ ಯಾರಾದ್ರೂ ಅವ್ರನ್ನ ಕರೆದು ಸನ್ಮಾನ ಮಾಡಿದ್ರ? ಒಂದು ಶಾಲ್ ಕೂಡ ಹಾಕಿದ್ರ? ಏನೂ ಇಲ್ಲ. ಇವಾಗ ಸುಮ್ಮನೆ ಬಾನು ಮುಸ್ತಾಕ್ ಅಂದ್ರೆ ಸಮಸ್ಯೆ ಆಗ್ಬಿಟ್ಟಿದೆ ನಿಮ್ಗೆಲ್ಲ. ಬಾನು ಮುಸ್ತಾಕ್ ಅವರು ಕುವೆಂಪು ಅವರು ಏನು ಕ್ರಾಂತಿಕಾರಿಯಾಗಿರ್ತಕ್ಕಂತಹ ಒಂದು ಪೆನ್ ಅನ್ನು ಹಿಡಿದು ಈ ನಮ್ಮ ನಾಡಿಗೆ, ನಮ್ಮ ನುಡಿಗೆ, ನಮ್ಮ ಕನ್ನಡಕ್ಕೆ, ಈ ನೆಲ ಜಲಕ್ಕೆ ಏನು ಕ್ರಾಂತಿಕಾರಿ ಒಂದು ವಿಷಯವನ್ನು ಕೊಟ್ಟು ಹೋದ್ರು ಅದನ್ನು ಮುಂದುವರಿಸಿಕೊಂಡು ಹೋಗುವಂತ ಒಂದು ಧೀಮಂತ ಮಹಿಳೆ, ಕನ್ನಡದ ಹೆಮ್ಮೆಯ ಮಗಳು ಬಾನು ಮುಸ್ತಾಕ್ ಅನ್ನೋದು. ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಈ ಜಗತ್ತಿಗೆ ದಸರಾ ಅನ್ನುವುದೇನಿದೆ ಈಗಿನಿಂದ ನಡೆದು ಬಂದಿರತಕ್ಕಂತಲ್ಲ, ಅದು ತಲೆ ತಲಾಂತರದಿಂದ ನಡೆದು ಬಂದಿರತಕ್ಕಂಥ. ಒಡೆಯರ್ ಕಾಲದಲ್ಲಿ ಇತ್ತು, ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಲೈ ಅವರ ಕಾಲದಲ್ಲಿ ಇತ್ತು, ಹಜರತ್ ಹೈದರ್ ಅಲಿ ರಹಮತುಲ್ಲಾ ಅಲೈ ಅವರ ಕಾಲದಲ್ಲಿ ಕೂಡ ಇತ್ತು. ಹೀಗಿದ್ದಾಗಲೂ ಕೂಡ ಇಲ್ಲಿ ಯಾವುದೇ ಸಮಸ್ಯೆಗಳಾಗಿಲ್ಲ. ಆಗಿನ ಸಮಯದಲ್ಲಿ ಒಡೆಯವರ ಕಾಲದಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಒಂದು ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಅದನ್ನು ಉದ್ಘಾಟಕರಾಗಿ ಕೆಲಸ ಮಾಡಿದ್ದಾರೆ. ಆವಾಗಲೂ ಕೂಡ ಏನು ಸಮಸ್ಯೆ ಆಗಿಲ್ಲ. ಇವಾಗ ಏನ್ ಸಮಸ್ಯೆ ಆಗ್ತಾ ಇದೆ? ಯಾಕೆ ಈ ಸಮಸ್ಯೆ ಆಗ್ತದೆ? ಯಾಕೆ ನಿಮ್ಮ ಮನಸ್ಸುಗಳು ಈ ರೀತಿ ಒಂದು ವರ್ಗೀಕೃತವಾಗಿರ್ತಕ್ಕಂತಹ ಒಂದು ಈ ತರದ ಒಂದು ಪ್ರಾಜೆಕ್ಟ್ ನ ತೆಗೆದುಕೊಂಡು ಹೋಗ್ತಾ ಇದ್ದೀರಾ? ಅರ್ಥ ಆಗ್ತಾ ಇಲ್ಲ. ನಿಮ್ಮದೇ ಸರ್ಕಾರಗಳು ಕೂಡ ಇದ್ದು ಬೇರೆ ಬೇರೆ ಸರ್ಕಾರಗಳು ಬರ್ತಾವೆ ಹೋಗ್ತಾವೆ, ನಡೀತಾ ಇರುತ್ತೆ. ಅದು ಜನರ ಆಯ್ಕೆ. ಹೀಗಿದ್ದಾಗಲೂ ಕೂಡ ಯಾವುದೇ ಸಮಸ್ಯೆ ಆಗಿಲ್ಲ. ಬಟ್ ಇವಾಗ ಯಾಕೆ ಆಗ್ತಾ ಇದೆ? ಯಾಕೆ ಈ ರೀತಿ ನಿಮ್ಮ ಒಂದು ಕುಬ್ಜ ಮನಸ್ಸುಗಳು ಯಾಕೆ ವಿಶಾಲವಾದ ಹೃದಯವನ್ನು ಇಟ್ಟುಕೊಂಡು, ವಿಶಾಲವಾದ ಮನೋಭಾವನೆಗಳನ್ನು ಇಟ್ಟುಕೊಂಡು ನೀವು ಯಾಕೆ ಹೋಗ್ಲಿಕ್ಕೆ ತಯಾರಾಗ್ತಾ ಇಲ್ಲ? ನನಗಿದು ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಇದೇ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಬರ್ಲಿ, ಅವ್ರು ಮಾಡ್ಲಿ. ಅವ್ರು ಹೇಳಿದ್ದೇನು? ಒಂದು ಕಾರ್ಯಕ್ರಮದಲ್ಲಿ ಅವರು ಇಲ್ಲ, ನೀವು ಕನ್ನಡ ನಾಡುಡಿಯನ್ನು ಈ ರೀತಿ ತಾಯಿಯನ್ನು ಮಾಡ್ಬಿಟ್ರೆ, ಅಂದ್ರೆ ದೇವರಂತ ಮಾಡ್ಬಿಟ್ರೆ ನಾನು ಹೆಂಗೆ ಎದುರ್ಲಿ? ಹೌದು, ಅದ್ರಲ್ಲಿ ತಪ್ಪೇನಿದೆ? ನೀವು ಅದನ್ನು ದೇವರಂತ ಮಾಡಿಬಿಟ್ಟು ಪೂಜೆ ಮಾಡ್ಕೊಂತ ಕುಂತ್ರೆ ನನಗೆ ನೀವು ದೂರ ಇಟ್ಟ ಹಾಗೆ ಆಗುತ್ತೆ ಅಂತ ಕೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಪ್ರತಿಯೊಂದನ್ನು ಒಂದು ವಿಷಯಕ್ಕೆ ಒಯ್ದ್ಬಿಟ್ಟು ಅದು ವಿಷಯಾಂತರ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹೌದಲ್ವೇ? ಶಿಶುನಾಳ ಶರೀಫ್ ಅವರು ಎಷ್ಟೊಂದು ಕೊಡುಗೆಯನ್ನು ನೀಡಿದ್ದಾರೆ. ನಿಸಾರ್ ಅಹಮದ್ ಅವರು ಎಷ್ಟೊಂದು ಕೊಡುಗೆಗಳನ್ನು ನೀಡಿದ್ದಾರೆ. ಬಾನು ಮುಸ್ತಾಕ್ ಅವರಾಗಿರ್ಲಿ, ಸಹರಾ ಬಾನುವರಿರ್ಲಿ, ಈ ತರ ಹಲವಾರು ಜನರಿದ್ದಾರೆ. ನಾವೆಲ್ಲ ಕೂಡಿದಾಗ್ಲಿ ಏನಿದೆ, ಚೆನ್ನಾಗಿ ಚಪ್ಪಾಳೆ ಬರುತ್ತೆ. ಅದರ ಸೌಂಡ್ ಇಡೀ ಜಗತ್ತಿನಲ್ಲಿ ಕಂಪಿಸುತ್ತೆ. ಆ ಕಂಪನದಲ್ಲಿರ್ತಕ್ಕಂತಹ ಒಂದು ಶಕ್ತಿ ಏನಿರುತ್ತೆ ಅಲ್ಲ, ಅದು ನಮ್ಮ ಕನ್ನಡ ನಾಡು ನುಡಿಯನ್ನು, ನಮ್ಮ ದೇಶವನ್ನು, ಹಿರಿಮೆ ಮತ್ತು ಗರಿಮೆಯನ್ನು ಹೆಚ್ಚು ಮಾಡುತ್ತೆ, ವೃದ್ಧಿ ಮಾಡುತ್ತೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಜಗತ್ತಿಗೆ ಪರ್ಷಿಯನ್ ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ಪರ್ಷಿಯನ್ ಅಂದ್ರೆ ಈಗಿನ ಇರಾನ್, ಅಬ್ದುಲ್ ರಜಾಕ್ ಅನ್ನುವಂತ ವ್ಯಕ್ತಿ ಜಗತ್ತಿಗೆ ದಸರಾದ ಬಗ್ಗೆ ಹೇಳಿದ್ರು. ಅವನು ಕೂಡ ಮುಸ್ಲಿಮ್ಸೇ. ಅದು ಅಲ್ಲದೆ ಅಲ್ಲಿ ಇದು ಏನಪ್ಪಾ ರಾಜ ಸಲಾಂ ಅಂತ ಹೇಳಿ
ತೋಪುಗಳನ್ನು ಹರಿಸ್ತಾ ಇದ್ರು ಮುಂಚೆ ಎಲ್ಲ. ಇವಾಗ ಅದು ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆನೆಗಳು ಬೆದರ್ತವೆ ಅನ್ನುವಂತ ಉದ್ದೇಶದಿಂದ ಇವಾಗ ಅದನ್ನು 21 ಸಲಾಂ ಅಂತ ಹೇಳಿ ಪಿಸ್ತೂಲ್ದಿಂದ ಇದನ್ನ ಹರಿಸ್ತಾರೆ, ಗುಂಡು ಹರಿಸ್ತಾರೆ. ಅದನ್ನು ಪಠಾಣರು ಯಾರು, ಮುಸಲ್ಮಾನರು ಅದನ್ನ ಆಗಿನ ಸಮಯದಲ್ಲೂ ಕೂಡ ಮಾಡ್ತಾ ಇದ್ರು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಈ ದಸರಾ ಒಂದು ಉತ್ಸವ ನಡೆಯೋದಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಹಜರತ್ ಶಾವಲಿ ಅಂತ ಹೇಳಿ ಒಂದು ದರ್ಗಾ ಇದೆ, ಆ ದರ್ಗಾಕ್ಕೆ ಭೇಟಿ ಕೊಟ್ಟು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ಹೋಗುತ್ತಾರೆ. ಇದು ಈಗಲೂ ಕೂಡ ನಡೆದಿದೆ. ಅದು ಅಷ್ಟೇ ಅಲ್ಲದೆ ಮಾವುತರಲ್ಲೂ ಕೂಡ ಹಲವಾರು ಜನ ಮುಸಲ್ಮಾನರು. ನಿಮ್ಮದು ಏನಾದ್ರೂ ಸಮಸ್ಯೆ ಇದೆ ಅಲ್ಲ, ಬಾನು ಮುಸ್ತಾಕ್ ಅವರು ಮಾಡಬಾರ್ದು ಅಂತ ಒಂದು ನೀವು ಅನ್ಕೊಳ್ತೀರಾ, ಹೌದಾ? ಅದು ನಿಮ್ಮ ವಿಚಾರ ಅಷ್ಟೇ, ಬೇರೆ ಯಾರು ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ನಾನ್ ನಿಮಗೆ ಕೇಳ್ತೀನಿ, ಈ ಕನ್ನಡದ ಆದಿಕವಿ ಪಂಪ, ಆಮೇಲೆ ನಮ್ಮ ಕುವೆಂಪು ಅವರು ಹೇಳ್ತಾರೆ ಕನ್ನಡದ ಶಕ್ತಿ ಕವಿ ರನ್ನ ಅಂತ, ಓಕೆನಾ? ಬಟ್ ಈ ಆದಿಕವಿ ಪಂಪ ಅವ್ರು ಹಿಂದೂ ಧರ್ಮದವರಲ್ವಲ್ಲ, ಅವ್ರು ಜೈನರು. ಅದಕ್ಕೇನ್ ಹೇಳ್ತೀರಾ? ಯಾವ ರೀತಿನೂ ಅದನ್ನ ಅಕ್ಸೆಪ್ಟ್ ಮಾಡ್ತಿರೋ ಇಲ್ಲ ಅದನ್ನು ಕೂಡ ಹೇಳ್ಬಿಡಿ. ಯಾವ ರೀತಿ ಯಾವುದೇ ಒಂದು ವಿಷಯವನ್ನು ಒಂದು ಧರ್ಮದ ಆಧಾರದಲ್ಲಿ, ಒಂದು ಜಾತಿಯ ಆಧಾರದಲ್ಲಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ನೋಡುವಂತವರು ನೋಡ್ತಾ ಇರ್ತಾರೆ ಅಷ್ಟೇ. ಅದರಿಂದ ನಾವು ನಮ್ಮ ಸಮಾಜವನ್ನು ಕಟ್ಲಿಕ್ಕೆ ಆಗುದಿಲ್ಲ. ಇಲ್ಲಿರ್ತಕ್ಕಂತಹ ಒಂದು ನಮ್ಮ ಕನ್ನಡತನವನ್ನು, ನಮ್ಮತನವನ್ನು, ನಮ್ಮ ದೇಶದ ಒಂದು ಭದ್ರತೆಯನ್ನು ಅಭದ್ರತೆ ಮಾಡುವಂತ ವಿಷಯವಾಗಿ ಬಿಡುತ್ತೆ ಅಷ್ಟೇ. ಅದು ಒಂದು ಜಾತಿಯ ವಿಷಯಕ್ಕೆ ಹೋದ್ರೆ ಮತ್ತು ಧರ್ಮದ ವಿಷಯಕ್ಕೆ ಹೋದ್ರೆ. ಬಟ್ ಅದು ಸಾಂವಿಧಾನಿಕವಾಗಿ ನಮಗೇನು ಮೂಲಭೂತ ಹಕ್ಕುಗಳಿದಾವೆ, ಸಾಂವಿಧಾನಿಕವಾಗಿ ನಾವೆಲ್ಲರೂ ಕೂಡಿಕೊಂಡು ಯಾವ ಒಂದು ಶಪಥವನ್ನು ಮಾಡಿ ದೇಶಕ್ಕಾಗಿ ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ಒಂದು ಏನು ತಮ್ಮ ತನು ಮನ ಧನವನ್ನು ಅರ್ಪಿಸಿದ್ದಾರೆ, ಆ ಏಕತೆಯನ್ನು, ಅಖಂಡತೆಯನ್ನು ನಾವು ತೆಗೆದುಕೊಂಡು ಆ ವಿಚಾರಧಾರೆಗಳನ್ನು ಇಟ್ಟುಕೊಂಡು ನಾವು ಮುಂದುವರೆದಿದ್ದೇ ಆದಲ್ಲಿ ಮಾತ್ರ ನಾವು ಏನಿದೆ ಈ ರಾಜ್ಯವನ್ನು ಮತ್ತು ನಮ್ಮ ನಾಡು ನುಡಿಯನ್ನು, ನಮ್ಮ ನೆಲ ಜಲವನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಕಾಪಾಡಿಕೊಂಡು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಿಕ್ಕೆ ಅನುಕೂಲಕರವಾಗಿರುತ್ತೆ ಮತ್ತು ಈ ದೇಶವನ್ನು ಕಟ್ಟಲಿಕ್ಕೆ ಅನುಕೂಲಕರವಾಗಿರುತ್ತೆ ವಿನ ಮತ್ತೆ ಯಾವುದರಲ್ಲಿ ಏನೂ ಇಲ್ಲ. ನಾವೆಲ್ಲರೂ ಇದನ್ನು ಮೊದಲ ಅರ್ಥ ಮಾಡ್ಕೋಬೇಕು. ಪಂಪ ಪಂಪ ಏನಿದ್ದಾರೆ, ಅವರು ಜೈನರಾಗಿದ್ರು. ಇವಾಗ ಏನ್ ಹೇಳ್ತೀರಾ ಇದಕ್ಕೆ? ಯಾವ ರೀತಿ ಇದನ್ನು ನೀವು ಡಿಫೆಂಡ್ ಮಾಡ್ತೀರಾ ಹೇಳಿ? ಇದೆಲ್ಲ ಏನೂ ಇಲ್ಲ, ಸುಖ ಸುಮ್ಮನೆ ವೇಸ್ಟ್. ಈ ನಮ್ಮ ಕುವೆಂಪು ಅವರು ಹೇಳಿದ್ದಾರೆ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇಟ್ಸ್ ಎ ಆಲ್ ಟೈಮ್ ಆಗಿರ್ತಕ್ಕಂಥ ಅಲ್ಟಿಮೇಟಮ್ ಆಗಿರ್ತಕ್ಕಂಥ ಒಂದು ಲೈನ್ ಇದು. ಏನು ಇದು? ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿಬಿಟ್ಟು. ಈ ಒಂದು ಏನು ಗಜಪಡೆ ಇದೆ, ಆನೆ ಹೊತ್ತುಕೊಂಡುವಂತ ಆನೆಗಳು ಏನಿದಾವೆ, ಈ ಅನಿಮಲ್ಸ್ ನ ಟ್ರೀಟ್ ಮಾಡುವಂತಹ ಡಾಕ್ಟರ್ ನಾಗರಾಜ್ ಏನಿದ್ದಾರೆ, ಅವ್ರ ಜೊತೆಗೆ ಟ್ರೀಟ್ ಮಾಡುವಂತ ಒಬ್ಬ ಮುಸ್ಲಿಂ ವೈದ್ಯರು ಕೂಡ ಇದ್ದಾರೆ, ವೆಟರ್ನರಿ ಡಾಕ್ಟರು. ಇದೇ ರೀತಿ ಪ್ರತಿಯೊಂದು ನೀವು ಸಮಯದಲ್ಲಿ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವು ಒಂದು ಸಮಾಜವನ್ನು ವರ್ಗೀಕರಣ ಮಾಡಿ ಅದನ್ನು ಬೇರೆ ಕಡೆ ಇಟ್ಟು ನಾವು ಮುಂದುವರಿತೀವಿ ಅಂದ್ರೆ ಅದು ಸಾಧ್ಯವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾಕೆ ಈ ರೀತಿ ನಿಮ್ಮ ಮಾನಸಿಕತೆ ಎಂದು ತೊಂದರೆ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಈ ರೀತಿ ಮಾಡೋದ್ರಲ್ಲಿ ಅರ್ಥ ಏನಿದೆ? ಯಾಕೆ ಈ ರೀತಿ ಮಾಡೋದು? ಅಪಪ್ರಚಾರಗಳನ್ನು ಯಾಕೆ ಮಾಡೋದು? ಜನ ಇದನ್ನು ಒಪ್ಪೋದು ಇಲ್ಲ, ತಿರಸ್ಕರಿಸಿ ಆಗ್ಬಿಟ್ಟಿದೆ ಅದಾಗ್ಲಿ. ಇದನ್ನ ನಾನು ಮಾತಾಡಬಾರ್ದು ಹಾಗೆ ಹೀಗೆ ಅಂತ ಕೆಲವೊಬ್ರು ಕಮೆಂಟ್ಸ್ ಬರ್ತವೆ. ಐ ನೋ ಇಟ್, ಬಟ್ ಐ ಡೋಂಟ್ ಕೇರ್ ಅಬೌಟ್ ದಟ್. ಬಿಕಾಸ್ ಆಫ್ ನಮ್ಮ ಒಂದು ನಾಡು ನುಡಿಗೆ ಸಮಸ್ಯೆ ಬಂದಿದ ಮೇಲೆ ನಾವು ಮಾತಾಡ್ಲೇಬೇಕು. ಯಾಕೆ? ಏನ್ ಸಮಸ್ಯೆ ಇದೆ ಹೇಳಿ? ಯಾಕೆ ಸಮಸ್ಯೆ ಏನಾಗಿದೆ? ಸಮಸ್ಯೆಯನ್ನು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾನು ವಸೀಂ ಅಕ್ರಮ್ ಕನ್ನಡಿಗ ಅಂತ ಇಟ್ಕೊಂಡ್ಬಿಟ್ಟು ಕನ್ನಡದ ನಾಡು ನುಡಿ ಜಲದ ಬಗ್ಗೆ, ನೆಲದ ಬಗ್ಗೆ ಬಂದ್ರೆ ಮಾತಾಡದೇ ಇದ್ರೆ ಹೆಂಗ್ ನಡೆಯುತ್ತೆ ಹೇಳಿ? ಸಾಕಷ್ಟು ಮಿಸ್ಕನ್ಸೆಪ್ಷನ್ಸ್ ಇದಾವೆ. ಬೇಕು ಅಂತಾನೆ ಇದನ್ನು ಸುಳ್ಳು ಹೇಳ್ಬಿಟ್ಟು ಅಂದ್ರೆ ಒಂದು ಸುಳ್ಳನ್ನು 100 ಸಾವಿರ ಬಿಟ್ರೆ ಅದನ್ನು ಸತ್ಯ ಮಾಡುವಂತ ಒಂದು ಕಲೆ ಅವರಿಗೆ ಬಂದ್ಬಿಟ್ಟಿದೆ ಅಂತ, ಸುಳ್ಳು ಹೇಳುವಂತ ಸುಳ್ಳುಗಾರರಿಗೆ. ಅದಕ್ಕಾಗಿ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಚಾಳಿ ಅವರಿಗೆ ದುಷ್ಟ ಚಾಳಿ ಬಿದ್ದು ಬಿಟ್ಟಿದೆ. ಅದನ್ನ ನಾವು ದೂರ ಮಾಡಲಿಕ್ಕೆ ಸತ್ಯವನ್ನು ನಾವು ಪಸರಿಸಲೇಬೇಕು, ಸತ್ಯವನ್ನು ಹರಡಿಸಬೇಕು. ಈ ಸಮಾಜದಲ್ಲಿ ಸತ್ಯ ಬರಬೇಕು. ಸತ್ಯ ಹೊರಗಡೆ ಬಂದ್ರೆ ಅದು ಜಗತ್ತಿಗೆ ನಿಜವಾದ ಬಣ್ಣ ಏನಂತ ಅರ್ಥ ಆಗೋದು. ಬಾನು ಮುಸ್ತಾಕ್ ಅವರು ಮಾಡ್ಲಿ, ದೀಪಾ ಬಸ್ತಿ ಅವ್ರು ಮಾಡ್ಲಿ, ಯಾರೇ ಮಾಡ್ಲಿ, ಎಲ್ಲರೂ ಕೂಡ ಹೊಂದಿಕೊಂಡು ಒಂದು ಪ್ರೀತಿ ಮನೋಭಾವನೆಯಿಂದ ಮುಂದುವರ್ಸ್ಕೊಂಡು ಹೋಗೋಣ. ಇಲ್ಲಿ ಸಾಕಷ್ಟಿದೆ, ಹೇಳಲಿಕ್ಕೆ ಸಾಕಷ್ಟಿದೆ. ಸುಮ್ಮನೆ ಉದ್ದ ಹೇಳ್ಕೋತಾ ಹೋದ್ರೆ ಅದರಲ್ಲಿ ಅರ್ಥ ಇಲ್ಲ. ನಾನು ಹೇಳೋದಿಷ್ಟೇ, ಅಲ್ಟಿಮೇಟ್ಲಿ ನಾವೆಲ್ಲ ಕನ್ನಡಿಗರು, ನಾವೆಲ್ಲ ಭಾರತೀಯರು. ನಾವು ನಮ್ಮ ದೇಶ ಭಾರತ, ನಮ್ಮ ಬೇರು ಕನ್ನಡ, ಇದನ್ನು ನಾವು ಅರ್ಥ ಮಾಡಿಕೊಂಡು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅನ್ನುವಂತಹ ಮಾತನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ರು ದಿವಂಗತ, ಅವರನ್ನ ನೋಡಿ, ಅಣ್ಣವ್ರ ನೋಡಿ ನಾವೆಲ್ಲ ಕಲಿಯಬೇಕು. ಗೋಕಾಕ್ ಚಳವಳಿಯನ್ನು ನೋಡಿ ನಾವು ಕಲಿಯಬೇಕು. ಕನ್ನಡದ ಸಮಸ್ಯೆ ಬಂದಾಗ ಯಾರು ಬರುವುದಿಲ್ಲ. ಇಂಥ ಒಂದು ಸುಖ ಸುಮ್ಮನೆ, ಇಂತಹ ಒಂದು ನೇರವಾಗಿರ್ತಕ್ಕಂಥ ವಿಷಯಗಳನ್ನು ಸುಖ ಸುಮ್ಮನೆ ನಾವು
ಡೈವರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರೋ ಕೆಲವೊಬ್ರು ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ ದಯಮಾಡಿ. ಓಕೆ, ನಾನು ಕೊನೆಯದಾಗಿ ಹೇಳೋದಿಷ್ಟೇ, ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ. ಎಲ್ಲರೂ ಕೂಡ ಕೂಡಿ ಈ ದಸರಾ ಹಬ್ಬನು ಅತ್ಯಂತ ಒಂದು ವಿಜೃಂಭಣೆಯಿಂದ ಯಾವ ರೀತಿ ತಲೆತಲಾಂತರದಿಂದ ನಮ್ಮ ಹಿರಿಯರು ಆಚರಿಸ್ಕೊಂಡು ಬಂದಿದಾರೋ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ. ಓಕೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್